ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಫ್ರಿಡ್ಜ್ನ ಈ ರೀತಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿರುತ್ತೆ ಫ್ರಿಡ್ಜು. ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಫ್ರಿಡ್ಜಲ್ಲಿ ನಾವು ಡಸ್ಟ್ ಎಲ್ಲ ಬಿದ್ದುಬಿಡುತ್ತೆ. ಮತ್ತು ಕಾಳುಗಳು, ರೇಷನ್ ಎಲ್ಲ ಇಡ್ತಾ ಇರ್ತೀವಲ್ಲ, ತುಂಬ ಗಲೀಜಾಗಿಬಿಡುತ್ತೆ. ನಾವು ರ್ಯಾಕ್ಸ್ ಎಲ್ಲ ತೆಗ್ಬಿಟ್ಟು ಮೊದಲಿಗೆ ಫ್ರಿಡ್ಜನ್ನ ಲೈಟ್ ಆಫ್ ಮಾಡ್ಕೋಬೇಕು, ಸ್ವಿಚ್ ಆಫ್ ಮಾಡಿಕೊಂಡು ಆಮೇಲೆ ಆ ಡಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ಒಣಬಟ್ಟೆ ತೊಗೊಂಡು ಆ ಕಾಳುಗಳು ಮತ್ತು ಏನಾದರೂ ಚೆಲ್ಲೋಗಿದ್ರೆ ಅದನ್ನೆಲ್ಲ ಒಣಬಟ್ಟೆನಲ್ಲಿ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಬಟ್ಲೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡಿದ್ದೀನಿ. ನಾವು ನಾರ್ಮಲ್ ವಾಟರ್ ಆದರೂ ತೊಗೋಬೋದು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ತುಂಬ ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ನಾವು ಪಾತ್ರೆ ತೊಳೆಯೋ ಲಿಕ್ವಿಡ್ ಯಾವ್ದು ಯೂಸ್ ಮಾಡ್ತೀವೋ ಆ ಲಿಕ್ವಿಡನ್ನು ಒಂಚೂರು ಹಾಕೋಬೇಕು. ಪಾತ್ರೆ ತೊಳೆಯೋ ಲಿಕ್ವಿಡ್ ಇಲ್ಲ ಅಂದರೆ ಡಿಶ್ ಸೋಪ್ ಇರೋದಲ್ಲ, ಆ ಸೋಪನ್ನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೂ ಆಯಿತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಒಣಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ಬಟ್ಟೆ ಯಾರು ತೊಗೋಬೋದು, ಅಥವಾ ನಾರಿಂದ ಬ್ರಷ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಸ್ಪಾಂಜ್ ತೊಗೊಂಡು ಆ ಸ್ಪಾಂಜನ್ನ ಈ ರೀತಿ ನೆನೆಸ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಈ ಬಟ್ಟೆನಲ್ಲಿ ಫುಲ್ಲು ಫ್ರಿಡ್ಜ್ ಒಳಗಡೆ ಎಲ್ಲ ಒರೆಸ್ಕೊತಾ ಬರಬೇಕು. ಎಲ್ಲೆಲ್ಲಿ ಮಾರ್ಕ್ ಆಗಿದೆಯೋ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊತಾ ಬಂದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಸ್ಮೆಲ್ ಇದ್ರೂ ಸಹ ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಫ್ರಿಡ್ಜಲ್ಲಿ ತರಕಾರಿ ಎಲ್ಲ ಇಟ್ಟು ಅದು ಸ್ಮೆಲ್ ಬರ್ತಾ ಇದೆ ಅಂದರೆ ನಾವು ಒಂದು ಸ್ವಲ್ಪ ಕಂಫರ್ಟ್ ಲಿಕ್ವಿಡನ್ನು ಸಹ ನಾವು ಮಾಡ್ಕೊಂಡಿರೋ ಲಿಕ್ವಿಡ್ಗೆ ಮಿಕ್ಸ್ ಮಾಡ್ಕೋಬೋದು. ಇದನ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಮುಂಚೆ ನಾನಿಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಫ್ರಿಡ್ಜ್ ಸ್ವಿಚ್ ಆಫ್ ಮಾಡಿಕೊಂಡು ತೇವದ ಬಟ್ಟೆ ತೊಗೊಂಡು ನಾನಿಲ್ಲಿ ಆ ಲಿಕ್ವಿಡಲ್ಲಿ ಡಿಪ್ ಮಾಡಿಕೊಂಡು ಒಂಚೂರು ನೀರಿಲ್ದಾಗೆ ಸ್ಕ್ವೀಸ್ ಮಾಡಿಕೊಂಡು ಬಟ್ಟೆಯಿಂದ ಕಾರ್ನರ್ಸ್ ಎಲ್ಲ ಈ ರೀತಿ ಉಚ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಆಗಾಗ ಈ ರೀತಿ 15 ದಿವಸಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಡ್ಜನ್ನ ನೀಟಾಗಿ ಇಟ್ಕೋಬೋದು, ನೀಟಾಗಿ ಮೇಂಟೈನ್ ಕೂಡ ಸಹ ಮಾಡ್ಕೋಬೋದು. ಯಾವುದೇ ಬ್ಯಾಡ್ ಸ್ಮೆಲ್ ಬರದೇ ಇರೋ ಹಾಗೆ ಮತ್ತು ಫ್ರಿಡ್ಜು ಸಹ ನೀಟಾಗಿ ಆರ್ಗನೈಸ್ ಆಗಿ ಕಾಣೋ ಹಾಗೆ ಕ್ಲೀನ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ, ಈ ರೀತಿ ಫುಲ್ ಕಾರ್ನರ್ಸಲ್ಲೆಲ್ಲ ನಾವು ಆ ಬಟ್ಟೆಯನ್ನು ನಾವು ಮಾಡ್ಕೊಂಡಿರೋ ಲಿಕ್ವಿಡಲ್ಲಿ ಡಿಪ್ ಮಾಡಿ ಒಂಚೂರು ನೀರಿಲ್ದಾಗ ಸ್ಕ್ವೀಸ್ ಮಾಡಿ ಒರೆಸ್ಕೊತಾ ಬರಬೇಕು. ಫ್ರಿಡ್ಜಲ್ಲಿ ಆ ಡೋರ್ಸಲ್ಲೆಲ್ಲ ನಾವು ಇದೇ ಬಟ್ಟೆಯಿಂದ ನಾವು ಕ್ಲೀನ್ ಮಾಡ್ಕೋಬೋದು, ಅಥವಾ ಸ್ಪಾಂಜ್ ತೊಗೊಂಡು ಉಜ್ಕೊಂಡು ಆಮೇಲೆ ಒಣಬಟ್ಟೆಯಿಂದ ಅಥವಾ ತೇವದ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಫ್ರಿಡ್ಜು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಳಗಡೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ, ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅದೇ ಲಿಕ್ವಿಡನ್ನು ಬಿಸಾಡ್ದಿರ ನಾವು ಮುಂದೆ ಡೋರ್ಸು ಮತ್ತು ಸೈಡಲ್ಲೆಲ್ಲ ಫ್ರಿಡ್ಜನ್ನ ಒರೆಸೋದಕ್ಕೂ ಸಹ ಲಿಕ್ವಿಡನ್ನು ಯೂಸ್ ಮಾಡ್ಬೋದು. ನಾವು ಅದಕ್ಕೆ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಡಿಶ್ ವಾಶ್ ಲಿಕ್ವಿಡ್ ಹಾಕಿರೋದ್ರಿಂದ ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ನಾವು ಅದನ್ನು ವುಡನ್ ಡೋರ್ಸ್ ಕೂಡ ಕ್ಲೀನ್ ಮಾಡೋದಕ್ಕೆ ಆ ಲಿಕ್ವಿಡನ್ನು ಯೂಸ್ ಮಾಡ್ಬೋದು. ಈ ರೀತಿ ನಾವು ಫ್ರಿಡ್ಜನ್ನು ಕ್ಲೀನ್ ಮಾಡ್ಕೋಬೋದು. ತೇವದ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬಟ್ಟೆ ತೊಗೊಂಡು ನೀಟಾಗಿ ಆ ತೇವನ್ನೆಲ್ಲ ಒರೆಸ್ಬಿಡ್ತಾ ಇದ್ದೀನಿ. ಒರೆಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಆ ತೇವಾಂಶ ಎಲ್ಲ ಒಣಗಿರುತ್ತೆ. ಆಮೇಲೆ ನಾವು ವಾಶ್ ಮಾಡಿಟ್ಟಿರೋ ರ್ಯಾಕ್ಸನ್ನು ಜೋಡಿಸಿ ಇಟ್ಕೋಬೋದು. ಫ್ರಿಡ್ಜ್ ಒಳಗಡೆ ಎಲ್ಲ ನಾವು ಒರೆಸ್ಕೊಂಡಿದ್ದಾದಮೇಲೆ ಈ ಕಾರ್ನರ್ಸಲ್ಲಿ ನಾವು ಫ್ರಿಡ್ಜ್ ರ್ಯಾಕ್ಸ್ ಎಲ್ಲ ಫಿಕ್ಸ್ ಮಾಡ್ತೀವಲ್ಲ, ನೋಡಿ ಈ ರೀತಿ ಕಾರ್ನರಲ್ಲಿ ಈ ರೀತಿ ಹೋಲ್ ಥರ ಇರುತ್ತೆ. ಇದರಲ್ಲಿ ನಾವು ಏನಾದರೂ ಇಡಬೇಕಾದ್ರೆ ಎಲ್ಲ ಸುರಿದು ಈ ರೀತಿ ಡಸ್ಟ್ ಆಗಿಬಿಟ್ಟಿರುತ್ತೆ. ಒಂದು ಚಾಕು ಇದ್ದರೆ ನಾವು ಸಣ್ಣಗಿರೋ ಚಾಕು ತೊಗೊಂಡು ನೋಡಿ ಈ ಹೋಲಲ್ಲಿ ಈ ರೀತಿ ಮಾಡೋದ್ರಿಂದ ಮುಂದೆ ನೀಟಾಗಿ ಅದರಲ್ಲಿರೋ ಗಲೀಜೆಲ್ಲ ಬಂದುಬಿಡುತ್ತೆ. ಈ ರೀತಿ ಮಾಡ್ಕೋಬೇಕು. ಈ ರೀತಿ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಡ್ಜ್ ಹತ್ರ, ಡೋರ್ ಹತ್ರ ಎಲ್ಲ ನೀಟಾಗಿರುತ್ತೆ. ನೋಡಿ ಆ ಕಾರ್ನರಲ್ಲಿ ತುಂಬ ಈ ರೀತಿ ಫುಲ್ ಗಲೀಜಾಗಿಬಿಟ್ಟಿತ್ತು. ನಾನಿಲ್ಲಿ ಚಾಕು ಸಹಾಯದಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸಣ್ಣಕ್ಕಿರೋ ಚಾಕು ತೊಗೊಂಡು ಈ ರೀತಿ ನಾವು ಆದರೆ ಸ್ವಿಚ್ ಆಫ್ ಮಾಡ್ಕೊಂಡಿರಬೇಕು, ಕ್ಲೀನ್ ಮಾಡ್ಕೊಬೋದು. ನೋಡಿ ಎಷ್ಟು ಡಸ್ಟ್ ಇದೆ, ತುಂಬ ಡಸ್ಟ್ ಇತ್ತು. ಅದನ್ನು ನಾನು ಚಾಕು ಸಹಾಯದಿಂದ ಈ ರೀತಿ ಕ್ಲೀನ್ ಮಾಡಿ ಒರೆಸ್ಕೊಂಡಾದ್ಮೇಲೆ ಒಂದ್ಸರಿ ತೇವದ ಬಟ್ಟೆಯಿಂದ ಒರೆಸ್ಕೊಬಿಟ್ರೆ ಫ್ರಿಡ್ಜ್ ಡೋರ್ ಹಾಕೋ ಹತ್ರ ಈ ರೀತಿ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಡೋರ್ ಹತ್ರ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರಿಡ್ಜ್ ಡೋರಲ್ಲಿ ರಬ್ಬರೆಲ್ಲ ಇರುತ್ತೆ, ಅದನ್ನು ಸಹ ನಾವು ತುಂಬ ಗಲೀಜಾಗಿಬಿಟ್ಟಿರುತ್ತೆ. ರಬ್ಬರ್ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಡಸ್ಟ್ ಕುಟ್ಬಿಟ್ಟು ತುಂಬ ಕರೆ ಕಟ್ಬಿಟ್ಟು ಒಳಗಡೆ ಎಲ್ಲ ಡಸ್ಟ್ ತುಂಬ್ಕೊಂಬಿಟ್ಟಿರುತ್ತೆ. ಅದಕ್ಕೆ ನಾವು ಈ ರೀತಿ ಮಿಕ್ಸಿ ಜಾರ್ ತಿರ್ಗ್ಸೋಕ್ಕೆ ಅಂತ ಈ ರೀತಿ ಒಂದು ಟೂಲ್ ಕೊಟ್ಟಿರ್ತಾರೆ. ಇದಾದ್ರು ತೊಗೋಬೋದು ಅಥವಾ ಬಾಚಣಿಗೆ ಯಾರು ತೊಗೋಬೋದು. ತೊಗೊಂಡು ಅದಕ್ಕೆ ಒಂದು ಬಟ್ಟೆ ತೇವದ ಬಟ್ಟೆ ನಾವು ಮಾಡಿಟ್ಕೊಂಡಿದ್ವಿ ಲಿಕ್ವಿಡು, ಆ ತೇವದ ಬಟ್ಟೆ ಮಾಡಿಕೊಂಡು ಆ ಲಿಕ್ವಿಡಲ್ಲಿ ನೆನೆಸ್ಕೊಂಡಾದ್ಮೇಲೆ ಈ ರೀತಿ ನಾವು ಆ ಬಟ್ಟೆನ ಸುತ್ಕೊಂಡಿದ್ದಾದಮೇಲೆ ಕಾರ್ನರ್ಸಲ್ಲೆಲ್ಲ ನಾವು ಈ ರೀತಿ ರಬ್ ಮಾಡ್ಕೋತಾ ಬಂದರೆ ಆ ರಬ್ಬರ್ ಒಳಗಡೆ ಎಲ್ಲ ಎಷ್ಟೇ ಗಲೀಜಿದ್ರೂ ಸಹ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಜಸ್ಟ್ ನಾವು ಈ ರೀತಿ ಆ ಬಟ್ಟೆನ ಸುತ್ತಕೊಂಡು ಈ ರೀತಿ ಮಾಡ್ಕೋತಾ ಹೋಗಬೇಕು. ಸುತ್ತೂ ರಬ್ಬರ್ ಒಳಗಡೆ ಗಲೀಜಿರೋದೆಲ್ಲ, ಡಸ್ಟ್ ಇರೋದೆಲ್ಲ ಬಂದುಬಿಡುತ್ತೆ. ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಡೋರಲ್ಲಿ ಸುತ್ತೂ ರಬ್ಬರ್ ಎಲ್ಲೆಲ್ಲಿರುತ್ತೋ ಆ ರಬ್ಬರ್ ಹತ್ರ ಎಲ್ಲ ಈ ರೀತಿ ಒಳಗಡೆಗೆ ಬಟ್ಟೆನ ಹಾಕ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಾವು ಫ್ರಿಡ್ಜನ್ನ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫ್ರಿಡ್ಜು ನೀಟಾಗಿರುತ್ತೆ. ಸೊ ನೋಡಿ, ಕಾರ್ನರ್ಸಲ್ಲಿ ಈ ರೀತಿ ತುಂಬ ಕಲೆ ಇದ್ದರೆ ಆ ಡೋರ್ ಹತ್ರನೂ ಸಹ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಆ ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಈ ಲಿಕ್ವಿಡನ್ನ ನಾವು
ತುಂಬ ಯೂಸಸ್ ಆಗುತ್ತೆ. ಮಾಡಿ ನಾವು ಬಾಟ್ಲಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ರಬ್ಬರ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ನಾವು ಆಮೇಲೆ ಒಂದ್ಸರಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು. ತೇವದ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದೇ ಲಿಕ್ವಿಡನ್ನು ಯೂಸ್ ಮಾಡಿ ಫ್ರಿಡ್ಜ್ ಡೋರ್ ಮುಂದೆನೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಲಿಕ್ವಿಡನ್ನು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ಮಾಡಿ ಇಟ್ಕೊಂಬಿಟ್ರೆ ನಾವು ಕಿಚನ್ ಕೌಂಟರ್ ಟಾಪ್ ಎಲ್ಲ ಒರೆಸೋದಕ್ಕೆ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಎಷ್ಟೇ ಕಲೆಗಳಿದ್ರೂ ಸಹ ಆ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ, ಘಮ್ ಅಂತ ಇರುತ್ತೆ. ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಬಟ್ಟೆಯಿಂದ ಒರೆಸಿದಾದ್ಮೇಲೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಫ್ರಿಡ್ಜು ಕ್ಲೀನ್ ಆಗುತ್ತೆ. ನೋಡಿ ಡೋರ್ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಬ್ರೆಡ್ ಇದ್ದಾಗ ಅಥವಾ ನಮಗೆ ಟಿಫನ್ ಮಾಡೋದಕ್ಕೆ ಬೋರ್ ಅನಿಸಿದಾಗ ಈ ರೀತಿ ಬೇಕ್ರಿ ಸ್ಟೈಲಲ್ಲಿ ಸ್ಯಾಂಡ್ವಿಚನ್ನ ಮಾಡ್ಕೊಂಡು ತಿನ್ಬೋದು. ಇದು ಈವ್ನಿಂಗ್ ಆದರೂ ಸ್ನ್ಯಾಕ್ ಆಗೋ ಮಾಡ್ಕೊಂಡು ತಿನ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು. ಮೊದಲಿಗೆ ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದು ಸಿಡ್ದಾದ್ಮೇಲೆ ಒಂದು 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಂಬ ನಾವು ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಮಗೆ ಈರುಳ್ಳಿ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು. ಆ ರೀತಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿನ ಸಾಕು. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 2 ಟೊಮೆಟೊ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ನಾವು ಸಾಫ್ಟಾಗಿ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು. ನಾವು ಸ್ಯಾಂಡ್ವಿಚ್ ತಿನ್ಬೇಕಾದ್ರೆ ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಫ್ರೈ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊನ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಖಾರಕ್ಕೆ ಅಂತ ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕೋದಕ್ಕಿಂತ ಖಾರದ ಪುಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ಯಾಂಡ್ವಿಚ್ ತಿನ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಬಾಯಿಗೆ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಗೊಜ್ಜು ರೆಡಿ ಆಗುತ್ತೆ. ಬೇಕ್ರಿ ಸ್ಟೈಲಲ್ಲಿ ಈ ರೀತಿ ಈಸಿಯಾಗಿ 5 ನಿಮಿಷದಲ್ಲಿ ನಾವು ಮನೆಯಲ್ಲೇ ಸ್ಯಾಂಡ್ವಿಚನ್ನ ರೆಡಿ ಮಾಡ್ಕೋಬೋದು. ಬ್ರೆಡ್ ಒಂದಿದ್ರೆ ಸಾಕು. ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ನಾವು ಸ್ಯಾಂಡ್ವಿಚನ್ನ ಮಾಡಿಕೊಂಡು ಟೇಸ್ಟಿಯಾಗಿ ಮಕ್ಕಳಿಗೂ ಕೊಡ್ಬೋದು, ನಾವು ಸಹ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಗೊಜ್ಜು ರೆಡಿ ಆಯಿತು. ನಾನಿಲ್ಲಿ ತವಾ ಇಟ್ಟು ನಾವು ಒಂದು ಸ್ವಲ್ಪ ಬೆಣ್ಣೆ ಆದರೂ ಹಾಕ್ಕೋಬೋದು. ಏನೂ ಬೇಡ, ಎಣ್ಣೆ ಬೆಣ್ಣೆ ಏನೂ ಬೇಡ ಅಂದರೆ ಹಾಗೆಯೇ ನಾವು ಬ್ರೆಡ್ಡನ್ನು ಡ್ರೈ ರೋಸ್ಟ್ ಮಾಡಿಕೊಂಡು 2 ಸೈಡು ನಾವು ಮಾಡಿಟ್ಕೊಂಡಿರೋ ಗೊಜ್ಜನ್ನ ಬ್ರೆಡ್ ಮೇಲೆ ಹಾಕಿ ಹಸಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಸೌತೆಕಾಯಿ ಇದ್ದರೆ ಸೌತೆಕಾಯಿನ ಇಟ್ಟು ಸ್ಯಾಂಡ್ವಿಚನ್ನ ಮಾಡ್ಕೋಬೋದು. ಸೌತೆಕಾಯಿ ನಮಗೆ ಹಸಿ ಈರುಳ್ಳಿ ಎಲ್ಲ ಬೇಡ ಅಂದರೆ ನಾವು ಮಾಡಿಟ್ಕೊಂಡಿರೋ ಗೊಜ್ಜನ್ನ ಬ್ರೆಡ್ ಮೇಲೆ ಹಾಕಿ ನಾವು ಹಾಗೆಯೇ ಸ್ಯಾಂಡ್ವಿಚನ್ನ ಸರ್ವ್ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ನಾವು ತವಾ ಮೇಲೇ ಇಟ್ಟು ಬ್ರೆಡ್ಡನ್ನು ಹಾಗೆಯೇ ಸ್ಯಾಂಡ್ವಿಚನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಬ್ರೆಡ್ಡನ್ನು ರೋಸ್ಟ್ ಮಾಡಿ ಸೈಡು ತೆಗೆದುಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ ಮೇಲೆ ನಾವು ಮಾಡಿಟ್ಕೊಂಡಿರೋ ಗೊಜ್ಜನ್ನ ಹಾಕಿ ಹಾಗೇನೂ ಸಹ ಸರ್ವ್ ಮಾಡ್ಬೋದು. ನಾವು ಬೇಕು ಅನಿಸಿದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಒಂದು ಸ್ವಲ್ಪ ಸೌತೆಕಾಯಿನ ಇಟ್ಟು ಸಹ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಈ ಸ್ಯಾಂಡ್ವಿಚ್ಗೆ ಗೊಜ್ಜಿನ ಜೊತೆಗೆ ಬೇಕು ಅಂದರೆ ಮಯೋನೀಸ್ ಇದ್ದರೆ ಮಯೋನೀಸನ್ನು ಸಹ ಹಾಕ್ಕೋಬೋದು. ಅದು ಇನ್ನೊಂದು ಸಲ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸ್ಯಾಂಡ್ವಿಚನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳೆಲ್ಲ ಇಷ್ಟಪಡ್ತಾರೆ ಈ ರೀತಿ ಸ್ಯಾಂಡ್ವಿಚನ್ನ ಮಕ್ಕಳಿಗೆ ಮಾಡಿಕೊಟ್ರೆ. ನಾವು ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಈ ರೀತಿ ಬ್ರೆಡ್ ಸ್ಯಾಂಡ್ವಿಚನ್ನ ಮಾಡಿಕೊಡ್ಬೋದು. ಬ್ರೆಡ್ ಇದ್ದರೆ ಸಾಕು, ನಾವು ಈಸಿಯಾಗಿ ಬೇಕ್ರಿ ಸ್ಟೈಲ್ ಸ್ಯಾಂಡ್ವಿಚನ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.